ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಸೆಲ್ಫ್ ಇಂಪ್ರೂವ್ಮೆಂಟ್ ಬಗ್ಗೆ ಮಾತಾಡೋಣ. ಫಾರ್ ಎಕ್ಸಾಂಪಲ್, ನಿಮ್ಮ ನಿಮ್ಮ ಲೈಫಲ್ಲಿ ನಿಮಗೆ ಫುಲ್ಫಿಲ್ಮೆಂಟ್. ಸೊ ನಿಮ್ಮ ಫಾರ್ ಎಕ್ಸಾಂಪಲ್, ನಿಮ್ಮ ಸ್ಕೂಲಲ್ಲಿ ನಿಮ್ಮ ಗ್ರೇಡ್ಸ್ ಚೆನ್ನಾಗಿಲ್ಲ, ಇಲ್ಲ ನಿಮ್ಮ ಹೆಲ್ತ್ ಚೆನ್ನಾಗಿಲ್ಲ, ಇಲ್ಲ ನಿಮ್ಮ ನಿಮ್ಮ ಬಾಡಿ ಅಥವಾ ಚೆನ್ನಾಗಿಲ್ಲ, ಇಲ್ಲಾಂದರೆ ನಿಮಗೆ ಯಾರೂ ಹುಡುಗಿರಿಂದ ನಿಮಗೆ ಜಾಸ್ತಿ ಅಟೆನ್ಷನ್ ಕೂಡ ಜಾಸ್ತಿ ಸಿಗ್ತಾ ಇರಲ್ಲ. ಸೊ ಇದಕ್ಕೆಲ್ಲ ಏನು ಸೊಲ್ಯೂಷನ್ ಏನಂದರೆ ಸೆಲ್ಫ್ ಇಂಪ್ರೂವ್ಮೆಂಟ್. ಸೊ ನೀವು ಸೆಲ್ಫ್ ಇಂಪ್ರೂವ್ಮೆಂಟ್ ಟ್ಯಾಕ್ಟಿಕ್ಸ್ನ ಅಪ್ಲೈ ಮಾಡಬೇಕು. ಅಂದರೆ ಆವಾಗ ಇದೆಲ್ಲ ಏನಿದೆ, ಇದರಲ್ಲಿ ನಿಮ್ಮ ಲೈಫಲ್ಲಿ ಏನು ಈ ಥರ ಆಕ್ವರ್ಡ್ ಮೂಮೆಂಟ್ ಏನು ಬರುತ್ತೆ, ಅದನ್ನು ನೀವು ನಿಮ್ಮ ಲೈಫಿಂದ ತೆಗೆದಾಕ್ಬೋದು. ಸೊ ಫಸ್ಟ್ ಸೆಲ್ಫ್ ಇಂಪ್ರೂವ್ಮೆಂಟು ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಡಿಸಪಿಯರ್ ಫ್ರಮ್ ದ ಲೋ ಲೆವೆಲ್ ಪೀಪಲ್. ಸೊ ಫಾರ್ ಎಕ್ಸಾಂಪಲ್ ಏನಂದರೆ, ಈಗ ನಾನು ತುಂಬ ಜಾಸ್ತಿ ಫೋನ್ ಅಡಿಕ್ಟ್ಸ್ ಅಲ್ಲ, ನನ್ನ ಕೋವರ್ಕರ್ಸ್ ಹುಡುಗಿರಿಗೆ ಕಂಪೇರ್ ಮಾಡಿದ್ರೆ. ಸೊ ಏನಾಯ್ತಂದರೆ, ಒಂದಿನ ನಾನು ಈ ಎರಡು ಜನ ಹುಡುಗಿರ ಜೊತೆ ನಾನು ಕಾಫಿ ಕುಡಿಯೋಕೆ ಹೋಗಿದ್ದೆ. ಅವರು ಆವಾಗ ನನ್ನ ಹತ್ರ ಕೇಳ್ತಿದ್ರು, ನೀನು ಮೊಬೈಲೇ ಯೂಸ್ ಮಾಡಲ್ವಾ, ಯಾಕೆ ಮೊಬೈಲ್ ಯೂಸ್ ಮಾಡಲ್ಲ? ನಮ್ಮ ಹತ್ರ ಅಂತೂ ಮೊಬೈಲ್ ಯೂಸ್ ಮಾಡೋಕ್ಕಾಗ್ತಿರಲಿಲ್ಲ. ಸೊ ಇದು ಯಾವ ಥರ ಹೇಳ್ತಿದ್ಲು ಅಂದರೆ, ಒಂಥರ ಇನ್ಫೀರಿಯರ್ ವೇಯಲ್ಲಿ ನನಗೆ ಹೇಳ್ತಿದ್ಲು. ಫಾರ್ ಎಕ್ಸಾಂಪಲ್, ಅವಳು ಲೈಕ್ ಸ್ವಲ್ಪ ವಿಯರ್ಡ್, ನೀನು ಯಾಕೆ ಯೂಸ್ ಮಾಡ್ತಿಲ್ಲ, ನೀನು ನಾರ್ಮಲ್ ಇಲ್ಲ ಅಂತ ನನಗೆ ಕೈ ಬೆರಳು ಮಾಡಿಬಿಟ್ಟು ತೋರಿಸಿದ ಥರ ಇರ್ತದು ಆ್ಯಕ್ಚುಲಿ ಆ ಮೂಮೆಂಟು. ಬಟ್ ಆ್ಯಕ್ಚುಲಿ ಮೊಬೈಲ್ ಅಡಿಕ್ಷನ್ ಆ್ಯಕ್ಚುಲಿ ತುಂಬಾ ಕೆಟ್ಟದ್ದು ಅಲ್ವಾ, ಕರೆಕ್ಟಾ? ಬಟ್ ಆದರೂ ಅವಳು ಅದನ್ನು ಆ ಸ್ಟ್ಯಾಂಡ್ ಪಾಯಿಂಟ್ ಇದು ಮಾಡಿ ನನ್ನ ಕ್ರಿಟಿಸೈಸ್ ಮಾಡ್ತಿದ್ದೆ. ಯಾಕಂದರೆ ಅವಳು ಶಿ ವಾಂಟೆಡ್ ಟು ಫೀಲ್ ಗುಡ್. ಸೊ ಅದಕ್ಕೆ ಅದನ್ನು ಯೂಸ್ ಮಾಡಿ ನನ್ನ ಕ್ರಿಟಿಸೈಸ್ ಮಾಡ್ತಿದ್ಲು. ಸೊ ಇದರಲ್ಲಿ ಏನು ಅರ್ಥ ಆಗುತ್ತಂದರೆ, ಇವಳೆಲ್ಲ ಲೋ ಲೆವೆಲ್ ಪೀಪಲ್. ಇವ್ರ ಲೈಫಲ್ಲಿ ಜಾಸ್ತಿ ಹೇಳೋದಾದರೆ ಏನಿರ್ತಂದರೆ, ಅವಳು ಕೆಲಸ ಕರೆಕ್ಟಾಗಿ ಮಾಡ್ತಾರೆ, ಹಂಗಂತ ಏನಲ್ಲ. ಬಟ್ ಏನು ಪ್ರಾಬ್ಲಮ್ ಏನಂದರೆ, ಇವರು ಕೆಲಸದ ಹೊರಗಡೆ ಏನೂ ಮಾಡಲ್ಲ, ಏನು ಸೆಲ್ಫ್ ಇಂಪ್ರೂವ್ಮೆಂಟ್, ಜಿಮ್ಗೆ ಹೋಗಲ್ಲ, ಮೆಡಿಟೇಷನ್ ಮಾಡಲ್ಲ, ಬುಕ್ಸ್ ಓದಲ್ಲ, ಏನೂ ಮಾಡಲ್ಲ. ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಾರೆ. ಬೆಳಿಗ್ಗೆ ಬಂದು ಆಫೀಸಲ್ಲಿ ವರ್ಕ್ ಮಾಡ್ತಾರೆ, ಹಾಗೆ ಮನೆಗೆ ಹೋಗಿ ಹಾಗೆ ಸ್ಕ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಥರ ಜನಗಳ ಜೊತೆ ನೀನಿದ್ದರೆ ಆ್ಯಕ್ಚುಲಿ ನಿನ್ನ ಸೆಲ್ಫ್ ಇಂಪ್ರೂವ್ಮೆಂಟ್ ಆಗೋದು ತುಂಬಾ ಕಷ್ಟ. ಯಾಕಂದರೆ ಈಗ ಫಾರ್ ಎಕ್ಸಾಂಪಲ್, ನೀನು ಜಿಮ್ಗೆ ಹೋಗ್ತೀಯ, ಜಿಮ್ಗೆ ಹೋದಲ್ಲಿ ಅಕಸ್ಮಾತ್ ನೀನು ಜಿಮ್ಗೆ ಮೊಬೈಲ್ ತೊಗೊಂಡು ಹೋಗಿಲ್ಲ ಅಂತ ತಿಳ್ಕೊ. ಆಮೇಲೆ ಜಿಮ್ಮಲ್ಲಿ ಒಬ್ಬ ಫ್ರೆಂಡ್ ನಿನ್ನ ಹತ್ರ ಹೇಳ್ತಾನೆ. ಸೊ ಕೇಳ್ತಾನೆ, ಮೊಬೈಲಲ್ಲಿ ನಿನ್ನ ಕಾಲ್ ಮಾಡಿರೈತಿಲ್ಲ, ನಾನು ಮೊಬೈಲ್ ತಂದಿಲ್ಲ, ಡಿಸ್ಟ್ರಾಕ್ಷನ್ ಆಗಬಾರ್ದು ಅಂತ ತಂದಿಲ್ಲ ಅಂತ ಹೇಳಿದ್ರೆ, ಅವನು ಆ್ಯಕ್ಚುಲಿ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾನೆ. ನೀವು ಮೊಬೈಲ್ ತಂದಿಲ್ಲ, ಡಿಸ್ಟ್ರಾಕ್ಟ್ ಆಗ್ಬಾರ್ದು ಅಂತ ಮೊಬೈಲ್ ತಂದಿಲ್ಲ, ನಾನು ಕೂಡ ಈ ಟೆಕ್ನಿಕ್ಸ್ ಅಪ್ಲೈ ಮಾಡಬೇಕಂತ ಅವನಾಗೆ ಹೇಳ್ತಾನೆ. ಅದು ಆ್ಯಕ್ಚುಲಿ ಗುಡ್ ಪೀಪಲ್, ಅದು ನಾರ್ಮಲ್. ಆ್ಯಕ್ಚುಲಿ ಇದು ನಾರ್ಮಲ್ ಅಲ್ಲ. ಈ ಅಡಿಕ್ಟೆಡ್ ಆದವರು ಎಲ್ಲ ಪೀಪಲ್ಗೂ ಇದು ಒಂಥರ ಅಬ್ನಾರ್ಮಲ್ ಥರನೇ ಕಾಣಿಸುತ್ತೆ. ಸೊ ನೀವೇನು ಮಾಡಬೇಕಂತ ಹೇಳಿದ್ರೆ, ಲೋ ಲೆವೆಲ್ ಪೀಪಲ್ ಯಾರಿದ್ದಾರೆ ಅವರಿಂದ ಹೊರಗಡೆ ಬರಬೇಕು. ಈಗ ಲೋ ಲೆವೆಲ್ ಪೀಪಲ್ ಅಂದಮೇಲೆ ಏನನ್ಸುತ್ತಂದರೆ, ನಾನು ದೊಡ್ಡ ತುಂಬಾ ಜಡ್ಜ್ಮೆಂಟಲ್ ಆಗಿ ಮಾತಾಡ್ತಿದ್ದೀನಿ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ಏನಂದರೆ, ಲೋ ಲೆವೆಲ್ ಪೀಪಲ್ ಅಲ್ಲಿ ಈ ವರ್ಲ್ಡಲ್ಲಿ ಎಲ್ಲ ಸ್ವಲ್ಪ ಜನ ನಿಮ್ಗಿಂತ ದೊಡ್ಡವರು ಇರ್ತಾರೆ, ಇಲ್ಲ ಸ್ವಲ್ಪ ಜನ ನಿಮ್ಗಿಂತ ಕೆಳಗಿನ ಲೆವೆಲವರು ಇರ್ತಾರೆ. ಇದು ಅಂತೂ ಸತ್ಯ. ಇದನ್ನು ಇದು ಮಾಡೋಕ್ಕಾಗಲ್ಲ, ಅಂದರೆ ಚೇಂಜ್ ಮಾಡೋಕ್ಕಾಗಲ್ಲ. ಅಂದರೆ ನೀವು ಜಡ್ಜ್ಮೆಂಟಲ್ಲಿ ಆಗದೆ ಮಾತಾಡ್ಬೇಕಂತ ಹೇಳಿದ್ರೆ ಮಾತಾಡ್ಬೋದು. ಬಟ್ ರಿಯಾಲಿಟಿ ಏನು ತೋರಿಸುತ್ತಂದರೆ, ನಮಗಿಂತ
ದೊಡ್ಡ ಆ, ಆ, ದೊಡ್ಡ ಇರೋ ಮನುಷ್ಯರು ಕೂಡ ಇದ್ದಾರೆ, ದೊಡ್ಡ ಅಚೀವ್ ಮಾಡೋ ಮನುಷ್ಯರು ಕೂಡ ಇದ್ದಾರೆ, ನಮಗಿಂತ ಲೋ ಲೆವೆಲ್ ಮನುಷ್ಯರು ಕೂಡ ಇದ್ದಾರೆ. ಸೊ ಈ ಲೆವೆಲ್ ಏನಿದೆ, ಈ ಹೈರಾರ್ಕಿ ಲೆವೆಲ್ ಏನಿದೆ, ಆ ಲೆವೆಲ್ ಎಷ್ಟು ಯಾವ ಲೆವೆಲಲ್ಲಿ ನೀನು ಬರ್ತೀಯ ಅಷ್ಟು ಲೆವೆಲ್, ಅಷ್ಟು ರೆಸ್ಪೆಕ್ಟು ಮತ್ತು ಅಷ್ಟು ರೆಕಗ್ನಿಷನ್ ನಿಮಗೆ ಬೇರೆ ಹುಡುಗರಿಂದ ಮತ್ತು ಬೇರೆ ಹುಡುಗಿರಿಂದ ಸಿಗುತ್ತೆ. ಸೊ ಈ ಲೋ ಲೆವೆಲ್ ಪೀಪಲ್ ಯಾರು ಅಡಿಕ್ಟ್ಸ್ ಇದ್ದಾರೆ ಮತ್ತು ನಿನ್ನ ಸೆಲ್ಫ್ ಇಂಪ್ರೂವ್ಮೆಂಟ್ ಮೇಲೆ ಜೋಕ್ ಮಾಡ್ತಾರೋ ಅವ್ರನ್ನೆಲ್ಲ ಬಿಡಬೇಕು, ಅಂದರೆ ಅವ್ರ ದೋಸ್ತಿ ಬಿಡಬೇಕು. ಸೊ ಮತ್ತೊಂದು ಹೇಳ್ತೀನಿ, ನಾನು ರೀಸೆಂಟ್ಲಿ ಈಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ನಲ್ಲ, ರೀಸೆಂಟ್ಲಿ ಒಂದು ಹುಡುಗಿ, ಸೊ ರೀಸೆಂಟ್ಲಿ ಒಂದು ಹುಡುಗಿ ನನ್ನ ಹತ್ರ ಕೇಳಿದ್ಲು, ವಾಟ್ಸ್ ಯುವರ್ ಗೋಲ್ಸ್. ಅಂದರೆ ರೀಸೆಂಟ್ ಅದು ಹೀಗೆ ಒಂದು ಮಾತು ಬಂತು, ಫಾರ್ ಎಕ್ಸಾಂಪಲ್ ವಾಟ್ಸ್ ಯುವರ್ ಜಿಮ್ ಗೋಲ್ಸ್ ಅಂತ. ಆವಾಗ ನಾನು ಹೇಳಿದೆ, ಐ ಹ್ಯಾವ್ ಟು ಸ್ಕ್ವಾಟ್ ಅರೌಂಡ್ 220 kilos, ಐ ಹ್ಯಾವ್ ಟು ಕ್ಲೀನ್ ಆ್ಯಂಡ್ ಜರ್ಕ್ ಅರೌಂಡ್ 170 kilos, ಆ್ಯಂಡ್ ಐ ಹ್ಯಾವ್ ಟು ಸ್ನ್ಯಾಚ್ ಅರೌಂಡ್ 140 kilos ಅಂತ, ಮತ್ತು ಬೆಂಚು 160 ಮಾಡಬೇಕಂತ ಹೇಳಿದೆ. ಸೊ ಇವಳು ಹೇಳ್ತಿದ್ದಾಳೆ ವಾಟ್ಸ್ ದ ಯೂಸ್ ಆಫ್ ದ್ಯಾಟ್, ವಾಟ್ ವಿಲ್ ಯು ಗೆಟ್ ಫ್ರಮ್ ದ್ಯಾಟ್. ಸೊ ನನಗೆ ಏನು ಹೇಳ್ಬೇಕಂತ ನನಗೆ ಬಾಯಿಗೆ ಬರಲಿಲ್ಲ. ಲೈಕ್ ವಾಟ್ ಯು ಮೀನ್ ವಾಟ್ಸ್ ದ ಯೂಸ್ ಆಫ್ ದ್ಯಾಟ್? ವಿಲ್ ಗೆಟ್ ಸ್ಟ್ರಾಂಗರ್, ವಿಲ್ ಗೆಟ್ ಹೆಲ್ದಿಯರ್. ಅದು ಹೆಲ್ಪ್, ಅದನ್ನು ಯಾವ ಥರ ಹೇಳಿ, ಈ ಥರ ಇದೇ ಲೋ ಥಿಂಕಿಂಗ್ ಪೀಪಲ್ ಯಾರು ಇರ್ತಾರೋ ಅವ್ರ ಜೊತೆ ನೀವು ಹ್ಯಾಂಗ್ಔಟ್ ಮಾಡಿದ್ರೆ ಇದೇ ಥರ ಕ್ವಶನ್ಸ್ ಡೈಲಿ ಲೈಫಲ್ಲಿ ನೀವು ಫೇಸ್ ಮಾಡಬೇಕಾಗುತ್ತೆ. ಮತ್ತು ಅದೇ ಮತ್ತೆ ಹೇಳಿದ್ದು, ಇಟ್ಸ್ ಲೈಕ್ ನೋ ಡೇಸ್ ಎವ್ರಿವನ್ ಆರ್ ಯೂಸಿಂಗ್ ಟು ಮೇಕಿಂಗ್ ದ ಯೂಟ್ಯೂಬ್ ವಿಡಿಯೋಸ್. ಸೊ ಇಟ್ಸ್ ಲೈಕ್ something like very stagnant. ದೇರ್ ಇಸ್ ನೋ ಗ್ರೋತ್ ಇನ್ ಯೂಟ್ಯೂಬ್ ಅಂತ ಹೇಳಿದ್ರು. ಆಮೇಲೆ ನನ್ನ ಫ್ರೆಂಡ್ ಹೇಳ್ದ, ಇಲ್ಲ ನೀನು ವಿಡಿಯೋ ಮಾಡು, ಆಗುತ್ತೆ, ಎಲ್ಲ ಟೈಮ್ ಟು ಟೈಮ್ ಎಲ್ಲ ಇನ್ಕ್ರೀಸ್ ಆಗುತ್ತೆ ಅಂತ ಅವನು ಆಮೇಲೆ ನನ್ನ ಹತ್ರ ಹೇಳ್ದ. ಸೊ ಅದೇ ಈ ಥರ ಹುಡುಗರು ಒಬ್ಬರು ಸಪೋರ್ಟ್ ಮಾಡೋರಿರ್ತಾರೆ ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ ಜರ್ನಿ ಮೇಲೆ, ಇನ್ನೊಬ್ಬರು ಟೇಕೆ ಮಾಡೋರಿರ್ತಾರೆ. ಸೊ ಆ ಟೇಕೆ ಮಾಡೋರಿಂದ ಸ್ವಲ್ಪ ದೂರ ಇರಿ ಅಂತ ನಾನು ಹೇಳ್ತೀನಿ, ಅವರಿಂದ ಸ್ವಲ್ಪ ದೂರ ಇರಿ. ಸೊ ಸೆಕೆಂಡ್ ಟಿಪ್ ಏನಂದರೆ ಲೋವರ್ ಯುವರ್ ಸ್ಕ್ರೀನ್ ಟೈಮ್. ಸೊ ಇದಂತೂ ತುಂಬಾ ದೊಡ್ಡ ಇಶ್ಯೂ ಆಗಿದೆ ಈಗ ಮಾಡರ್ನ್ ಲೈಫಲ್ಲಿ. ಈಗ ಎವರೇಜ್ ಪರ್ಸನ್ ಡೈಲಿ ಅರೌಂಡ್ 8 to 10 hours ಮೊಬೈಲ್ನ ಯೂಸ್ ಮಾಡ್ತಿದ್ದಾರೆ. ಅಂದರೆ ಮಿನಿಮಮ್ 8 to 10 ಅಲ್ಲ, ಮಿನಿಮಮ್ 4 to 5 hours ಮೊಬೈಲ್ ಸ್ಕ್ರೀನ್ ಟೈಮ್ ಇರುತ್ತೆ. ಒಬ್ಬೊಬ್ಬರದ್ದು ಎಕ್ಸ್ಟ್ರೀಮ್ 10 to 12 hours ಕೂಡ ಹೋಗ್ತಾ ಇರುತ್ತೆ. ನಮ್ಮ ಫ್ರೆಂಡ್ಸ್ ಕೂಡ ಸ್ವಲ್ಪ ಜನ ಇದ್ದಾರೆ. ಸೊ ಇದು ನಿಮ್ಮ ಕಣ್ಣಿಗೆ, ನಿಮ್ಮ ಬ್ರೈನ್ಗೆ, ನಿಮ್ಮ ನರ್ವಸ್ ಸಿಸ್ಟಮ್ಗೆ ಎಲ್ಲ ತುಂಬಾ ದೊಡ್ಡ ಹಾರ್ಮ್ಫುಲ್ ಇದು. ಸೊ ಇದರಿಂದ ನೀವು ಎಷ್ಟಾಗುತ್ತೆ ಅಷ್ಟು ದೂರ ಇರಬೇಕು. ನಾನು ಕೂಡ ಎಡಿಕ್ಟ್ ಅಂತ ನಾನು ಹೇಳ್ತೀನಿ. ನಾ ಏನು ದೊಡ್ಡ ಎಡಿಕ್ಟ್ ಅಲ್ಲ ಅಂತ ಹೇಳ್ತಿಲ್ಲ, ಬಟ್ ನಾನು ಸ್ವಲ್ಪ ಜಾಸ್ತಿ ಯೂಸ್ ಮಾಡಲ್ಲ ಅಷ್ಟೇ. ಈ ಮೊಬೈಲಿನ ಜಾಸ್ತಿ ಯೂಸ್ ಮಾಡಲ್ಲ. ಇನ್ಸ್ಟಾಗ್ರಾಮ್ ಏನಿಲ್ಲ ಜಾಸ್ತಿ, ಏನಿದೆ ಯೂಟ್ಯೂಬ್ ನೋಡ್ತೀನಿ. ಯೂಟ್ಯೂಬಲ್ಲಿ ನೋಡ್ತಾ ಶಾರ್ಟ್ಸ್ ಬಂದುಬಿಡುತ್ತೆ, ಅದರಲ್ಲಿ ಸುಮಾರು ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದೇ. ಸೊ ನೀವೇನೇ ಕೆಲಸ ಮಾಡೋದಿದ್ರು ಆ ಮೊಬೈಲ್ನ ಯಾವ್ದಾದ್ರು ಒಂದು ಕೋಣೆಯೊಳಗೆ ಎಲ್ಲಾದರೂ ಇಟ್ಬಿಡಿ, ಅಲ್ಲೇ ಇರಲಿ, ಅದು ಅಲ್ಲೇ ಸ್ವಲ್ಪ ದಿನ ಅಲ್ಲೇ ಇರಲಿ. ಅಂದರೆ ಕೆಲಸ ಮಾಡೋ ತನಕ ಅಲ್ಲೇ ಇರಲಿ. ಆಮೇಲೆ ಕೆಲಸ ಮಾಡಾದ್ಮೇಲೆ ಏನು ಮೆಸೇಜ್ ಬಂದಿದೆ, ಏನಾಗಿದೆ ಅಂತ ಹೇಳಿ, ಅದು ದೊಡ್ಡ ಮಟ್ಟಿಗೆ ದೊಡ್ಡ ಚೇಂಜಸ್ ಆಗಿರೋಕ್ಕೆಲ್ಲ ಏನಿಲ್ಲ. ಆಮೇಲೆ ಏನಾದ್ರು ನಿಮ್ಮ ಫ್ರೆಂಡ್ಸ್ ಅಲ್ಲಿ ಇಲ್ಲಿ ಹೋಗೋದಿದೆ, ಏನಾದ್ರೂ ಕಾಲ್ ಮಾಡಿ ಕರಿತಿರ್ಬೋದು. ಅದಕ್ಕೆಲ್ಲ ಜಾಸ್ತಿ ಟೆನ್ಷನ್ ಏನು ತಗೊಳ್ಬೇಕಂತ ಏನಿಲ್ಲ. ಸೊ ಸ್ಕ್ರೀನ್ ಟೈಮ್ ಸ್ವಲ್ಪ ಲೋ ಮಾಡಿ. ಸೊ ಮತ್ತು ಮೂರನೇ ಪಾಯಿಂಟ್ ಏನಂದರೆ ಬುಕ್ಸ್ ಜಾಸ್ತಿ ಓದಿ. ಬುಕ್ಸ್ ಓದಿದ್ರೆ ಏನಾಗುತ್ತೆ ಅಂದರೆ ನಿಮ್ಮ ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಈಗ ನಿಮ್ಮ ಥಿಂಕಿಂಗ್ ಏನಿದೆ ಅಂದರೆ ನೀವು ಇಷ್ಟು ಹುಟ್ಟಿದಾಗಿಂದ ಏನೇನು ನೋಡ್ತಾ ಬಂದಿದ್ರೋ ಅದೇ ನಿಮ್ಮ ಥಿಂಕಿಂಗ್ ಕೆಪಾಸಿಟಿಯಲ್ಲಿ ಇರುತ್ತೆ.
ಬಟ್ ಈ ಲೈಫಲ್ಲಿ ಇನ್ನೂ ಕೂಡ ತುಂಬಾ ಥಿಂಗ್ಸ್ ಇದೆ ಅದು ಕಲಿಯೋಕ್ಕೆ. ಅದು ಯಾರೋ ಒಂದು ಬುಕ್ಸಲ್ಲಿ ತನ್ನ ಲೈಫ್ ಲರ್ನಿಂಗ್ಸ್ನ ಒಂದು ಬುಕ್ಸಲ್ಲಿ ಬರೆದಿರ್ತಾನೆ. ಆ ಬುಕ್ಸ್ನ ನೀವು ಓದ್ಮೇಲೆ ಅದು ಅವ್ನ ಲೈಫ್ ಲರ್ನಿಂಗ್ಸ್ ನೀವು ಒಂದು ತಿಂಗಳಲ್ಲೇ ಅದನ್ನು ನೀವು ಪಡಿಬೋದು. ಸೊ ಅದರಿಂದ ಆ ಹೆಲ್ಪಿಂದ ಅದು ಮತ್ತು ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ ಲೈಫ್ಗೆ ಇಂಪ್ಲಿಮೆಂಟ್ ಮಾಡ್ಬೋದು. ಅದರಿಂದ ಇನ್ನೂ ಔಟ್ಕಮ್ಸ್ ಮತ್ತು ನಿಮ್ಮ ಲೈಫ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಎವ್ರಿ ಡೇ ಅರೌಂಡ್ 1 hour ನೀವು ಓದಿ. ನಾನೇನು 1 hour ಓದಲ್ಲ, ನಾನು ಅರೌಂಡ್ ಹಾಫ್ ಆನ್ ಅವರ್ ಓದ್ತೀನಿ. ಯಾಕಂದರೆ ನನಗೆ ಆಫೀಸ್ ಕೆಲಸ ಕೂಡ ಇರುತ್ತೆ, ಅದಕ್ಕೆ ಜಾಸ್ತಿ ಆದರೆ ಒಂದು ಹಾಫ್ ಆನ್ ಅವರ್ ಓದೋಕ್ಕೆ ಸಿಗುತ್ತೆ ಅಷ್ಟೇ. ಸೊ ಆ ಹಾಫ್ ಆನ್ ಅವರ್ ಓದ್ಬಿಟ್ಟು ಮತ್ತು ಫೋನ್ ಇಟ್ಬಿಡ್ತೀನಿ ಅಷ್ಟೇ. ಫೋನ್ ಇಟ್ಬಿಡ್ತೀನಿ, ಫೋನಲ್ಲೇ ಓದ್ತೀನಿ. ಫೋನಲ್ಲೇ ಸಿಗುತ್ತೆ. ಇದು ಸಾಫ್ಟ್ ಕಾಪಿ ಸಿಗುತ್ತೆ. ಹಾರ್ಡ್ ಕಾಪಿ ಸ್ವಲ್ಪ ಜಾಸ್ತಿ ದುಡ್ಡು ಇರುತ್ತೆ, ಅದಕ್ಕೆ ಸಾಫ್ಟ್ ಕಾಪಿ ಬೇಕಾದರೂ ನೀವು ಇಂಟರ್ನೆಟ್ಟಲ್ಲಿ ಡೌನ್ಲೋಡ್ ಮಾಡಿ ಓದ್ಬೋದು. ಟ್ರೈನ್ ಟ್ವೈಸ್ ಅ ಡೇ. ಇದು ಒನ್ ಆಫ್ ದ ಇಂಪಾರ್ಟೆಂಟ್. ಯಾಕಂದರೆ ನಿಮಗೆ ಒಳ್ಳೆ ಫಿಸಿಕ್ ಬೇಕಂದರೆ ಅಂದರೆ ನೀವು ಹೆಂಗಿರುವಾಗೇ 2 ಸಲ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂದರೆ ಆ ಟೈಮಲ್ಲಿ ಹೆಂಗಿರೋ ಟೈಮಲ್ಲಿ ತುಂಬಾ ಜಾಸ್ತಿ ಟೈಮ್ ಇರುತ್ತೆ. ಆ ಟೈಮಲ್ಲಿ ಎಷ್ಟಾಯ್ತದಷ್ಟು ಟ್ರೈನ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ನಾನು ಕಾಲೇಜಲ್ಲಿ ಇದ್ದಾಗ ನಾನು ಹೆವಿ ಟ್ರೈನ್ ಮಾಡ್ತಿದ್ದೆ. ಬೆಳಿಗ್ಗೆ 2 ತಾಸು, ಸಂಜೆ 3 ತಾಸು. ನಿದ್ರೆಯನ್ನು ಸ್ವಲ್ಪ ಕಡಿಮೆ ಮಾಡ್ತಿದ್ದೆ. ಓವರ್ ಟ್ರೈನ್ ಆಗ್ತಿತ್ತು, ಬಟ್ ಸ್ಟಿಲ್ ಅದು ಫ್ಯೂಚರ್ ಲೈಫಲ್ಲಿ ಹೆಲ್ಪ್ ಮಾಡುತ್ತೆ. ನಿಮ್ಮ ಬಾಡಿ ಸಖತ್ತಾಗಿ ಒಂದು 3 ವರ್ಷ ಆದಮೇಲೆ 4 ವರ್ಷ ಆದಮೇಲೆ ತುಂಬಾ ಸಖತ್ತಾಗಿ ಟ್ರಾನ್ಸ್ಫಾರ್ಮ್ ಆಗುತ್ತೆ. ನೀವು ಜಿಮ್ಮಲ್ಲಿ ಲಿಫ್ಟ್ ಮಾಡುವಾಗ ಹುಡುಗರು ಸ್ಪೆಸಿಫಿಕ್ಕಾಗಿ ಬಂದು ನಿಮ್ಮ ಹತ್ರ ಕೇಳ್ತಾರೆ, ನೀವೇನು ಮಾಡ್ತಿದ್ದೀರಿ, ಹೇಗೆ ಈ ಥರ ಲಿಫ್ಟ್ ಮಾಡ್ತೀರಾ. ರೀಸೆಂಟ್ಲಿ ಒಬ್ಬ ಬಂದುಬಿಟ್ಟು ನಾನು ಓನ್ಲಿ ಸ್ಕ್ವಾಟ್ ಮಾಡ್ತಿದ್ದೆ, ಓನ್ಲಿ 80 kilos ಮಾತ್ರ ಇತ್ತು. 80 kilos ಅಷ್ಟೇ, 80 kg. 10 ರೆಪ್ಪೆನ ಹೊಡೆದೆ ನಾನು, 10-12 ರೆಪ್ಪೆನ ಹೊಡೆದೆ. ಆವಾಗ ನಿಂತ್ಬಿಟ್ಟು ನನ್ನ ಹತ್ರ ಬಾರ್ಬೆಲ್ ರೋಸ್ದು ಟೆಕ್ನಿಕ್ ಕೇಳ್ದೆ. ಬಾರ್ಬೆಲ್ ರೋಸ್ ಹ್ಯಾಂಗೆ ಮಾಡೋದು ಅಂತ ಕೇಳಿದೆ. ನಾನು ಬಾರ್ಬೆಲ್ ರೋಸು ಹ್ಯಾಂಗೆ ಮಾಡೋದು ಅಂತ ಪ್ರಾಪರ್ ಹೇಳ್ಕೊಟ್ಟೆ. ಆಮೇಲೆ ಹೇಳ್ತಾನೆ, ಬ್ರೋ ಲಾಟ್ ಆಫ್ ವೇಟ್ ಮ್ಯಾನ್, ದಟ್ಸ್ ಅ ಲಾಟ್ ಆಫ್ ವೇಟ್ ಅಂತ ಹೇಳ್ದೆ. ನನ್ನ ಮನಸ್ಸಿಗೆ 80 kg ಜಾಸ್ತಿ ವೇಟ್ ಏನಲ್ಲ. ನನಗೆ ಜಾಸ್ತಿ ವೇಟ್ ಏನಲ್ಲ ಅನಿಸುತ್ತೆ. ಅದು ತುಂಬಾ ಲೋ ವೇಟ್ ಅದು. ಬಟ್ ಅವನಿಗೆ ಅದು ಜಾಸ್ತಿ ವೇಟ್ ಅನಿಸ್ತಾ ಇದೆ. ಯಾಕಂದರೆ ಅವನು ಆ ಥರ ಟ್ರೈನ್ ಮಾಡಿಲ್ಲ. ನಾನು ದಿನ 2 ತಾಸು ಟ್ರೈನ್ ಮಾಡಿ ಆ ಲೆವೆಲಿಗೆ ಬಂದಿದ್ದೇನೆ. ನನ್ನ ಮೈಂಡ್ಸೆಟ್ ಯಾವ ಥರ ಚೇಂಜ್ ಆಗಿದೆ ಅಂದರೆ, ನನಗೆ 80 kilos ಏನು ವೇಟೇ ಅಲ್ಲ ಅನಿಸುತ್ತೆ. ಸೊ ಅವನ ಮೈಂಡ್ಸೆಟ್ಟು ಆ ಥರ ಅದಿನ್ನೂ ಬಿಲ್ಡ್ ಆಗಿಲ್ಲ. ಸೊ ಅದಕ್ಕೆ ಹೇಳೋದು, 2 ಸಲ ಟ್ರೈನ್ ಮಾಡಿ. ಎಸ್ಪೆಷಲಿ ನಿಮಗೆ ಒಳ್ಳೆ ಸೂಪರ್ ಸ್ಟ್ರಾಂಗ್ ಫಿಸಿಕ್ ಬೇಕಂದರೆ ಒಂದು 5 ವರ್ಷ 4 ವರ್ಷ 5 ವರ್ಷ 6 ವರ್ಷ ಆದಮೇಲೆ, ಇದು ನೀವು ಅಕಸ್ಮಾತ್ ಈಗ ಕಾಲೇಜಲ್ಲಿರ್ಬೋದು, 18 years 19 years 20 years ಓಲ್ಡ್. ನಾನೀಗ 23. ಸೊ ಅವ್ರಿಗೆ ಹೇಳ್ತಾ ಇರೋದು ನಾನು, 2 ತಾಸು ಟ್ರೈನ್ ಮಾಡಿ ಪ್ರಾಪರ್. ಸ್ವಲ್ಪ ಆ 3-4 ವರ್ಷ ಆದಮೇಲೆ ಅಕಸ್ಮಾತ್ ನೀವು ಬಂದರೆ ಎಲ್ಲರೂ ಹೇಳ್ತಾರೆ, ಓ ಯು ಲುಕ್ ಲೈಕ್ ಎ ಮ್ಯಾನ್ ಅಂತ. ಆ ಥರ ಜನರಿಂದ ಒಂದು ರಿಯಾಕ್ಷನ್ ಸಿಗಬೇಕು ನಿಮಗೆ. ಸೊ ಮತ್ತೊಂದು 5th ಪಾಯಿಂಟ್ ಏನಂದರೆ, ಲರ್ನ್ ಫೀಮೇಲ್ ನೇಚರ್. ಸೊ ಈಗ ಅದೇ ಈಗ ಹುಡುಗರು ತುಂಬಾ ಶಾರ್ಪ್ ಇರ್ತಾರೆ ಮತ್ತು ಬಾಡಿ ಕೂಡ ತುಂಬ ಚೆನ್ನಾಗಿ, ಅವ್ರದ್ದು ಫಿಸಿಕ್ ಕೂಡ ತುಂಬ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಬಟ್ ಏನು ಒಂದು ಪ್ರಾಬ್ಲಮ್ ಏನಂದರೆ, ಅವರು ಇದು ಫೀಮೇಲ್ ನೇಚರ್ ಬಗ್ಗೆ ಏನು ಗೊತ್ತೇ ಇರಲ್ಲ. ಸೊ ಫಾರ್ ಎಕ್ಸಾಂಪಲ್, ನಮ್ಮ ಆಫೀಸಲ್ಲೇ ತುಂಬಾ ಹುಡುಗರು ಗಂಡಸರು ಏಜ್ ಸ್ವಲ್ಪ ಜಾಸ್ತಿ ಇರೋದು ತುಂಬಾ ಜಾಸ್ತಿ ಸಿಂಪ್ ಮಾಡ್ತಾರೆ ಹುಡುಗಿರಿಗೆ. ನನಗಂತೂ ನೋಡೋಕ್ಕೆ ತುಂಬಾ ಅಸಹ್ಯ ಆಗುತ್ತೆ. ಯಾಕಂದರೆ ಅವ್ರಿಗೆ ಅಷ್ಟು ನಾಲೆಜ್ ಇರುತ್ತೆ. ಅಂದರೆ ಪ್ರಾಡಕ್ಟ್ ಬಗ್ಗೆ, ಫಾರ್ ಎಕ್ಸಾಂಪಲ್ ಪ್ರಾಡಕ್ಟ್ ಬಗ್ಗೆ ಮತ್ತು
ಆ, ಇದು ಟೆಕ್ನಾಲಜಿ ಬಗ್ಗೆ ಮತ್ತು ಅವ್ರ ಇಂಡಸ್ಟ್ರಿ ಬಗ್ಗೆ ಅಷ್ಟು ನಾಲೆಜ್ ಇರುತ್ತೆ, ಬಟ್ ಸ್ಟಿಲ್ ಒಂಥರ ಕ್ರೀಪಿ ಕ್ರೀಪಿ ಟೈಪ್ ಮಾಡ್ತಾರೆ ಆಫೀಸಲ್ಲಿ. ಹುಡುಗರು ಕೂಡ ಒಬ್ಬೊಬ್ಬರು ಆ ಥರನೇ ಮಾಡ್ತಾರೆ. ನಾನು ರೀಸೆಂಟ್ಲಿ ಒಂದು ಕತೆ ಕೇಳಿದೆ, ನಮ್ಮ ಸ್ಟೋರಿ ಕೇಳಿದೆ. ನಮ್ಮ ಫ್ರೆಂಡು ಅವನಂತೂ ಫುಲ್ಲು ಥರ ನೀಡಿ ಟೈಪ್ ಮಾಡ್ತಾನೆ. ಫುಲ್ಲು ನೀಡಿ ಬಿಹೇವಿಯರ್ ಅವನದು ಬರ್ಡೇ ಇತ್ತಂತೆ. ಸೊ ಅವ್ನ ಬರ್ಡೇಗೆ ಕೇಕ್ ಕಟ್ ಮಾಡ್ತಿದ್ರಂತೆ. ಆವಾಗ ಒಂದು ಹುಡುಗಿ ಅಲ್ಲಿ ಇದ್ಲಂತೆ, ಅವಳು ಇಂಟರ್ನ್ ಆಗಿತ್ತು. ಅವಳು ನಮ್ಮದೇ ಕಾಲೇಜಲ್ಲಂತೆ. ಸೊ ಇಂಟರ್ನ್ ಆಗಿದ್ಲಂತೆ ಅವಳು. ಸೊ ಇವನು ಕೇಕ್ ಕಟ್ ಮಾಡಾದ್ಮೇಲೆ ಆ ಹುಡುಗಿಗೆ ಕೇಕ್ ಕಟ್ ಮಾಡಿ ಅವಳಿಗೆ ತಿನ್ಸಕ್ಕೆ ಹೋದಂತೆ. ಅವಳು ರಿಜೆಕ್ಟ್ ಮಾಡಿದಂತೆ, ಬೇಡ ಬೇಡ ಅಂತ. ಆಮೇಲೆ ಇನ್ನೊಂದು ಹುಡುಗ, ನನ್ನ ಫ್ರೆಂಡ್ ಅವನು ಕೇಕ್ ತಗೊಂಡು ಅವನಿಗೆ ತಿನ್ಸಕ್ಕೆ ಹೋದ. ಆವಾಗ ಅವಳು ತಿಂದ, ಆ ಕೇಕ್ ತಿಂದ. ಆವಾಗ ಇವನಿಗೆ ಅವನ ಮೇಲೆ ತುಂಬಾ ಹರ್ಟ್ ಆಯಿತು. ಇವಳು ನಾ ತಿನ್ಸಕ್ಕೆ ತಿಂದಿಲ್ಲ, ಅವಳು ತಿನ್ಸಕ್ಕೆ ತಿಂದ. ಇದೇ ಥರ ಲೈಕ್ ಈಗ ಅಕಸ್ಮಾತ್ ಈ ಹುಡುಗಿ ನಿಮ್ಗೆ ಗೊತ್ತಿದ್ರು ಈ ಹುಡುಗಿ ನನ್ನ ಪ್ರಾಪರ್ ರೆಸ್ಪಾನ್ಸ್ ಕೊಡಲ್ಲ ಅಂತ ಗೊತ್ತಿದ್ರು, ಮತ್ತೊಂದು ಸಲ ಅದು ಜಾಸ್ತಿ ಪುಷ್ ಮಾಡೋಕ್ಕೆ ಹೋಗಬಾರ್ದು. ಅದೇ ಒಂದು ತುಂಬಾ ದೊಡ್ಡ ಇಶ್ಯೂ ಆಗಿಬಿಡುತ್ತೆ. ಇಶ್ಯೂ ಅಂತಲ್ಲ, ಒಂದು ಏನು ಹೇಳ್ಬೋದು, ಒಂದು ಆಕ್ವರ್ಡ್ನೆಸ್ ಆಗಿಬಿಡುತ್ತೆ. ಆ ಮೂಮೆಂಟ್ ಏನಿರುತ್ತೆ, ಒಂದು ಹ್ಯಾಪಿ ಮೂಮೆಂಟ್ ಏನಿರುತ್ತೆ, ಅದು ಆಕ್ವರ್ಡ್ ಮೂಮೆಂಟ್ ಆಗಿಬಿಡುತ್ತೆ. ಸೊ ಆ ಥರ ಆಗಬಾರ್ದಂತ, ಅದು ಆ ಥರ ಆಗಬಾರ್ದು. ಅದು ಅವಾಯ್ಡ್ ಮಾಡಬೇಕಂದ್ರೆ ಈ ಥರ ಪ್ರಾಪರ್ ಆ್ಯಕ್ಟ್ ಮಾಡೋಕ್ಕೆ ಕಲೀರಿ ಹುಡುಗಿರ ಮುಂದೆ. ಸೊ ಅಷ್ಟೇ. ಮತ್ತು ಫೀಮೇಲ್ ನೇಚರ್ ಅಂದರೆ ಅದೇ ಇದು ಈಗ ಲೈಫ್ ಈಗ ಸಿಚುವೇಶನ್ ಹೆಂಗಿದೆ ಅಂದರೆ, ಇದು ಸಾಫ್ಟ್ ಹೈಪರ್ಗಮಿ ಇದು ಅಂದರೆ ಸಾಫ್ಟ್ ಹೈಪರ್ಗಮಿ ಕಾಲ ಇದು. ಹೆಂಗಂದರೆ ಹುಡುಗಿ ಮೆಸೇಜಲ್ಲಿ DMsಲ್ಲಿ ಇನ್ಬಾಕ್ಸಲ್ಲಿ ಮಿನಿಮಮ್ ಇವನ್ ಎವರೇಜ್ ಹುಡುಗಿರಿಗೆ ಮಿನಿಮಮ್ 3-4 ಜನ ಹುಡುಗರು ಟೆಕ್ಸ್ಟ್ ಮಾಡ್ತಾ ಇರ್ತಾರೆ. ಸೊ ಪಾಲಿಗಮಿ ಎರಡು ಥರ ಇದೆ, ಪಾಲಿಗಮಿ, ಇನ್ನೊಂದು ಹೈಪರ್ಗಮಿ. ಸೊ ಮೊದಲೇ ಪಾಲಿಗಮಿ ಆಗ್ತಿತ್ತು, ಹಿಂದಿನ ಕಾಲದಲ್ಲಿ ಪಾಲಿಗಮಿ ಆಗ್ತಿತ್ತು. ಪಾಲಿಗಮಿ ಏನಂದರೆ, ಒಬ್ಬ ಗಂಡಸು 2ರಿಂದ ಜಾಸ್ತಿ ಹೆಂಗಸರನ್ನ ಮದುವೆ ಆಗ್ತಿದ್ರೆ ಅವ್ರಿಗೆ ಪಾಲಿಗಮಿ ಅಂತ ಕರೀತಿದ್ರು. ಈಗ ಅದು ಚೇಂಜ್ ಆಗಿಬಿಟ್ಟು ಹೈಪರ್ಗಮಿ ಈಗ ಅದು ಸಾಫ್ಟ್ ಹೈಪರ್ಗಮಿ. ರಿಯಲ್ ಹೈಪರ್ಗಮಿ ಅಲ್ಲ, ಸಾಫ್ಟ್ ಹೈಪರ್ಗಮಿ. ಏನಂದರೆ ಹುಡುಗಿರ ಇನ್ಬಾಕ್ಸ್ ಏನಿದೆ, ಮೊಬೈಲ್ದು ಮೆಸೇಜಸ್ ಏನಿರುತ್ತೆ ಇನ್ಬಾಕ್ಸಲ್ಲಿ, ಮೆಸೆಂಜರಲ್ಲಿ, ಅಟ್ಲೀಸ್ಟ್ ಈವನ್ ಫಾರ್ ದ ಎವರೇಜ್ ಆ್ಯಂಡ್ ಬಿಲೋ ಎವರೇಜ್ ಹುಡುಗಿರಿಗೂ 3-4 ಜನ ಹುಡುಗರು ಮೆಸೇಜ್ ಮಾಡ್ತಿರ್ತಾರೆ ಅವರಿಗೆ. ಸೊ ನೀವು ಒಂದು ವಿಷಯನ ಇಲ್ಲಿ ತಿಳ್ಕೊಳ್ಬೇಕು. ಅಂದರೆ ಫೀಮೇಲ್ ನೇಚರ್, ಒಂದು ನೇಚರ್ ಹೇಳ್ತಿದ್ದೀನಿ ಇಲ್ಲಿ. ಹುಡುಗಿರು ನಿಮಗೆ ಮೆಸೇಜ್ ಮಾಡ್ತಾರೆ, ನಿಮಗೆ ಅನಿಸ್ಬೋದು ಇವಳಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇರ್ಬೋದು, ಅದಕ್ಕೆ ಇವಳು ನನಗೆ ಮೆಸೇಜ್ ಮಾಡ್ತಿದ್ದಾಳೆ ಅಂತ. ಬಟ್ ಜಾಸ್ತಿ ಕೇಸಲ್ಲಿ ಏನಿರುತ್ತೆ ಅಂದರೆ ಅವ್ರಿಗೆ ಅದು ಅಡಿಕ್ಷನ್ ಆಗಿರುತ್ತೆ. ಆ ಮೆಸೇಜ್ ಏನು ಬರ್ತಾ ಇರುತ್ತೆ ನಿಮ್ಮಿಂದ, ಅದು ಅವ್ರಿಗೆ ಒಂದು ಅಡಿಕ್ಷನ್ ಟೈಪ್ ಆಗಿರುತ್ತೆ. ಅಂದರೆ ಪಿಂಗ್ ಮಾಡಿಬಿಟ್ಟು ಅದು ಅವರ ಮೈಂಡಲ್ಲಿ ಅದು ಒಂದು ಡೋಪಮಿನ್ ಡೋಪಮಿನ್ ಹಿಟ್ ಕೊಡ್ತಾ ಇರುತ್ತೆ. ಸೊ ಆ ನೀಡ್ ಏನಿರುತ್ತೆ, ಆ ಡೋಪಮಿನ್ ನೀಡ್ ಏನಿರುತ್ತೆ, ಅದು ನೀವು ಪೂರೈಸಿರ್ತೀರ. ಬಟ್ ಅವಳು ನಿಜವಾಗ್ಲೂ ಪ್ರೀತಿಸೋದು ಇನ್ನೊಂದು ಯಾರೋ ಒಬ್ಬ ಹುಡುಗ. ಅವನು ಇವಳಿಗೆ ಜಾಸ್ತಿ ಭಾವನೆ ಕೊಡಲ್ಲ, ಗೊತ್ತಾಯ್ತಾ? ಜಾಸ್ತಿ ನೋಟಿಸೇ ಮಾಡಲ್ಲ ಅವನು. ಬಟ್ ನೀವು ನೋಟಿಸ್ ಮಾಡ್ತಿದ್ದ ಅಂದರೆ ಏನು ಡೋಪಮೈನ್ ಏನಿದೆ ಆ ಸ್ಪೇಸ್ ಫಿಲ್ ಆಗ್ತಿದೆ ಬಸ್, ಅಷ್ಟೇ, ಮತ್ತೇನಿಲ್ಲ ಅಲ್ಲಿ. ಸೊ ಅದೇ ಇದೊಂದು ಫೀಮೇಲ್ ನೇಚರು.
ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡಿ. ಗಂಟೆಗಟ್ಟಲೆ ಅವಳ ಮೆಸೇಜ್ ರಿಪ್ಲೈಗೆ ವೆಯ್ಟ್ ಮಾಡ್ತಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡಿ. ಇದೊಂದು ಫೀಮೇಲ್ ನೇಚರ್. ಇದೇ ಥರ ಸುಮಾರು ಫೀಮೇಲ್ ನೇಚರ್ ಇದೆ. ಅದನ್ನೆಲ್ಲ ನೀವು ಪ್ರಾಪರಾಗಿ ಕಲಿತ್ರೆ ನೀವು ನಿಮ್ಮನ್ನ ದೊಡ್ಡ ಟೈಮು ವೇಸ್ಟ್ ಆಗೋದು ನಿಲ್ಲುತ್ತೆ. ಮತ್ತು ನೀವು ಪ್ರಾಪರ್ ನಿಮಗೆ ಯಾವ ಥರ ನಿಮ್ಮ ಐಡಿಯಲ್ ವುಮೆನ್ ಇದ್ದಾರೋ, ಐಡಿಯಲ್ ಹೆಂಗಸ್ರು ಏನಿದ್ದಾರೋ ಅವ್ರನ್ನ ನೀವು ಡೇಟ್ ಮಾಡ್ಬೋದು. ಇದು ವಿತೌಟ್ ಇವನ್ ಟೈಮ್ ವೇಸ್ಟ್ ಮಾಡಿದೆ ನಿಮ್ಮ ಲೋ ಲೆವೆಲ್ ಹುಡುಗಿರ ಹತ್ರ ಟೈಮ್ ವೇಸ್ಟ್ ಮಾಡಿದೆ ಹೈ ಲೆವೆಲ್ ಹುಡುಗಿರು ನಿಮಗೆ ಡೈರೆಕ್ಟಾಗಿ ಸಿಗ್ತಾರೆ. ಲೆವೆಲ್ ಅಪ್ ಯುವರ್ ಸೋಷಿಯಲ್ ಸ್ಕಿಲ್ಸ್. 6 ಪಾಯಿಂಟ್ ಏನಂದರೆ ಸೆಲ್ಫ್ ಇಂಪ್ರೂವ್ಮೆಂಟ್ದು. ಲೆವೆಲ್ ಅಪ್ ಯುವರ್ ಸೋಷಿಯಲ್ ಸ್ಕಿಲ್ಸ್ ಆ್ಯಂಡ್ ಟಾಕ್ ಟು ಎವ್ರಿ ಒನ್. ಸೊ ಈಗ 6th ಸ್ಕಿಲ್ಸ್ ಏನಂದರೆ ಲೆವೆಲ್ ಅಪ್ ಯುವರ್ ಸೋಷಿಯಲ್ ಸ್ಕಿಲ್ಸ್ ಆ್ಯಂಡ್ ಟಾಕ್ ಟು ಎವ್ರಿ ಒನ್. ಸೊ ಈಗ ಆಫೀಸಲ್ಲಿ ನನ್ನ ಗೊತ್ತಿಲ್ಲದೆ ಇರೋ ನಮ್ಮ ಟೀಮಲ್ಲಿ ನನ್ನ ಗೊತ್ತಿಲ್ಲದಿರೋ ಜನ ಯಾರೂ ಇಲ್ಲ. ಯಾಕಂದರೆ ನನ್ನ ಸೋಷಿಯಲ್ ಸ್ಕಿಲ್ಸು ತುಂಬಾ ಚೆನ್ನಾಗಿದೆ. ನಾನು ಯಾರೇ ಹೊಸಬ್ರು ಇದ್ದರು ಅವ್ರಿಗೆ ಹಾಯ್ ಹಲೋ ಅಂತ ಹೇಳೋದು ತುಂಬಾ ಜಾಸ್ತಿ. ಹಾಯ್ ಹಲೋ, ಹೌ ಆರ್ ಯು, ವಾಟ್ ಯು ಡು, ವಾಟ್ಸ್ ಯುವರ್ ನೇಮ್, ವೇರ್ ಆರ್ ಯು ಫ್ರಮ್. ಏನಾದರೂ ಹುಡುಗಿ ಏನಾದರೂ ಆಗಿದ್ದರೆ, ಆ ಹುಡುಗಿ ಏನಾದರೂ ತುಂಬ ಚೆನ್ನಾಗಿ ಕಾಣ್ತಿದ್ರೆ ಹಾಯ್ ಯು ಲುಕ್ ಸೋ ಕ್ಯೂಟ್ ಅಂತ ನಾನು ಡೈರೆಕ್ಟ್ಲಿ ಸ್ವಲ್ಪ ನಾನು ಹೆದರೋದಿಲ್ಲ. ದೇರ್ ಇಸ್ ನೋ ಫಿಲ್ಟರ್ ಫಾರ್ ಮೀ. ಫಿಲ್ಟರೇ ಇಲ್ಲ ನನ್ನ ಹತ್ರ. ನಾನು ಫಿಲ್ಟರ್ ಹಾಕಿ ಮಾತಾಡೋಲ್ಲ. ಏನು ಒಳಗಿಂದ ಏನು ಬರುತ್ತೆ ಅದನ್ನೇ ನಾನು ಹೊರಗಡೆ ಮಾತಾಡ್ತೀನಿ. ಅದೇ ಈ ಸೋಷಿಯಲ್ ಸ್ಕಿಲ್ಸ್ ನಾನು ಹೇಗೆ ಡೆವಲಪ್ ಮಾಡಿಕೊಂಡೆ ಅಂತ ನಾನು ನಿಮ್ಮ ಹತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಾನು ಹೋದ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದು. ಜಿಮ್ಮಲ್ಲಿ ಇದ್ದಾಗ ಡೈಲಿ ನಾನು 2 ಜನ ಹುಡುಗಿರ ಹತ್ರ ಮಾತಾಡ್ತೀನಿ. 2 ಜನ ಹೊಸ ಹುಡುಗಿರ ಹತ್ರ ಇದು ಕನ್ವರ್ಸೇಷನ್ ಇನಿಷಿಯೇಟ್ ಮಾಡ್ತಿದ್ದೆ. ಫಾರ್ ಎಕ್ಸಾಂಪಲ್ ಜಿಮ್ಮಲ್ಲಿ ಶೂಸ್ ಕಟ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಆವಾಗ ನಿಮ್ಮ ಸೈಡಲ್ಲಿ ಯಾವುದೋ ಒಂದು ಕ್ಯೂಟ್ ಹುಡುಗಿ ಕೂತಿದ್ದಾಳೆ. ಆ ಟೈಮಲ್ಲಿ ನೀವು ಹಾಯ್ ಹೇಳ್ಬೋದು. ಮೋಸ್ಟ್ ಆಫ್ ದಿ ಕೇಸ್ ಏನಿರ್ತದೆ ಅಂದರೆ ಅವರು ನಿಮ್ಮ ಹತ್ರ ಹಾಯ್ ಹೇಳಿಬಿಟ್ಟು ಚೆನ್ನಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಮೋಸ್ಟ್ ಆಫ್ ದ ಕೇಸ್. ಬಟ್ ಒಂದೊಂದು ಕೇಸ್ ಇರುತ್ತೆ, ಅವರು ನಿಮ್ಮನ್ನು ಒಂಥರ ಆಕ್ವರ್ಡ್ಲಿ ಒಂಥರ ಈ ಥರ ಒಂದು ಲುಕ್ ಕೊಡ್ತಾರೆ. ಅದು ನಿಮಗೆ ವಿಯರ್ಡ್ ಅಂತ ಅನಿಸುತ್ತೆ. ಬಟ್ ಆ್ಯಕ್ಚುಲಿ ಅದು ನಿಮಗೆ ವಿಯರ್ಡ್ ಅಲ್ಲ, ಅವ್ರಿಗೆ ವಿಯರ್ಡ್. ಯಾಕಂದರೆ ಹ್ಯೂಮನ್ಸ್ ಆರ್ ಸೋಷಿಯಲ್ ಬೀಯಿಂಗ್ಸ್ ಅಲ್ವಾ. ಮನುಷ್ಯರು ಸೋಷಿಯಲ್ ಬೀಯಿಂಗ್ಸ್. ಅವರು ಕಾನ್ಸ್ಟೆಂಟ್ಲಿ ಜನರ ಹತ್ರ ಮಾತಾಡ್ತಿರ್ಬೇಕು, ಜನರ ಹತ್ರ ಮಿಂಗಲ್ ಆಗ್ತಾ ಇರಬೇಕು. ಈ ಮಾಡರ್ನ್ ವರ್ಲ್ಡಲ್ಲಿ ಏನಾಗಿದೆ ಅಂದರೆ ಅವರು ಸಾಲಿಟ್ಯೂಡ್ ಫಾಲೋ ಮಾಡ್ತಾರೆ. ಅಂದರೆ ಒಬ್ಬರೇ ಇರ್ತಾರೆ. ಅಂದರೆ ಒಂದು ಹೆಡ್ಫೋನ್ ಹಾಕೊಳ್ತಾರೆ, ಒಬ್ಬರೇ ಇದ್ಬಿಡ್ತಾರೆ. ಅಂದರೆ ಯಾರ ಹತ್ರ ಮಾತಾಡಲ್ಲ, ಅವ್ರು ಹಾಯ್ ಹೇಳಲ್ಲ, ಏನು ಹೇಳಲ್ಲ, ಜಸ್ಟ್ ಇದು ಮಾಡ್ತಾರೆ. ಅಂದರೆ ಅವ್ರ ಎಕ್ಸಿಸ್ಟೆನ್ಸೇ ಈ ಮನುಷ್ಯ ಇಲ್ಲಿದ್ದಾನಂತ ಅದು ರೆಸ್ಪೆಕ್ಟ್ ಕೊಡಲ್ಲ, ಅವ್ರನ್ನ ನೋಡೋದು ಇಲ್ಲ, ಅಲ್ಲಿಂದ ಹಾಗೆ ಹೋಗ್ಬಿಡ್ತಾರೆ. ಇದು ಯಾವ ಥರ ಸೊ ಕರೆಕ್ಟ್. ಜಿಮ್ಮಲ್ಲಿ ಟೈಮ್ ವೇಸ್ಟ್ ಮಾಡ್ಬೋದು, ಕರೆಕ್ಟ್. ಅಲ್ಲಿ ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ಹೋಗುತ್ತಂದರೆ ಪ್ರಾಪರಾಗಿ ಟ್ರೈನ್ ಮಾಡಬೇಕು, ಕರೆಕ್ಟ್. ಬಟ್ ಅದಂದರೆ ನೀವು ಸೋಷಿಯಲ್ ಹರ್ಬಿಟ್ ಆಗೋದಲ್ಲ. ಅಂದರೆ ಒಂಥರ ಒಳ್ಳೆ ಇದು ಫುಲ್ ಒಂಥರ ಒಳ್ಳೆ ಗೂಳಿ ಥರ ಅಲ್ಲಿ ನಡೆದಾಡೋದು. ನಮ್ಮ ಜಿಮ್ಮಲ್ಲಿ ಒಬ್ಬ ಇದ್ದಾನೆ, ಅವನು 7 ಫುಟ್ ಹೈಟ್, ಇಯರ್ಫೋನ್ ಹಾಕಂತಾನೆ ಅಲ್ಲಿ ಇಲ್ಲಿ ಒಳ್ಳೆ ಮಳ್ಳನ ಥರ ಸುತ್ತಾಡ್ತಾ ಇರ್ತಾನೆ. ಯಾರ ಹತ್ರ ಮಾತಾಡಲ್ಲ, ಯಾರ ಹತ್ರ ಹಾಯ್ ಹೇಳಲ್ಲ, ಏನಿಲ್ಲ. ಸೊ ಈ ಥರ ಸೋಷಿಯಲ್ ಹರ್ಮಿಟ್ ಆಗೋಕೆ ಹೋಗ್ಬಿಡಿ, ಸೋಷಿಯಲ್ ಬಟರ್ಫ್ಲೈ ಆಗಿ. ಅಂದರೆ
ಹಾಯ್ ಹೇಳಿ, ಎಲ್ಲರಿಗೂ ಶೇಕ್ ಹ್ಯಾಂಡ್ ಮಾಡಿ, ಎಲ್ಲರಿಗೂ ಫಿಶ್ ಪಂಪ್ ಕೊಡಿ. ಆ, ಅಕಸ್ಮಾತ್ ಏನಾದರೂ ಜಿಮ್ಮಲ್ಲಿ ಯಾವ್ದಾದ್ರು ಕ್ಯೂಟ್ ಹುಡುಗಿ ನೋಡಿದ್ರೆ ಯು ಲುಕ್ ಸೊ ಕ್ಯೂಟ್ ಅಂತ ಹೇಳಿ. ಅದ ಹೇಳಿ, ಅದರಲ್ಲಿ ಹೆದರಿಕೆ ಪಡಬಾರ್ದು. ಅದಕ್ಕೆಲ್ಲ ಹೇಳೋಕ್ಕೆಲ್ಲ ಹೆದರ್ಕೊಂಡು ಹೇಳಿದ್ರೆ ಆಗೋದಿಲ್ಲ. ಬಾ ಕ್ಯೂಟ್ ಇಫ್ ಶಿ ಲುಕ್ಸ್ ಕ್ಯೂಟ್, ಟೆಲ್ ಹರ್ ಯು ಲುಕ್ ಸೊ ಕ್ಯೂಟ್, ಲೆಟ್ಸ್ ಗೋ ಆನ್ ಅ ಡೇಟ್ ಇಫ್ ಯು ಆರ್ ನಾಟ್ ಡೇಟಿಂಗ್ ಎನಿವನ್. ಆ ಥರ ಹೇಳಿ. ಅಂದರೆ ವಿಯರ್ಡ್ ಆಕ್ವರ್ಡ್ ವೇ ಅಲ್ಲ, ಪ್ಲೇಫುಲ್ ವೇಯಲ್ಲಿ, ಅಂದರೆ ಸೋಷಿಯಲ್ ಬಟರ್ಫ್ಲೈ ಪ್ಲೇಫುಲ್ ವೇಯಲ್ಲಿ ಹೇಳಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಅಂದರೆ ನೀವು ಅಕಸ್ಮಾತ್ ಇದು ಸೆಲ್ಫ್ ಇಂಪ್ರೂವ್ಮೆಂಟ್ ಪಾತಲ್ಲಿ ಇದ್ದೀರಿ ಅಂತ ತಿಳ್ಕೊಳ್ಳಿ. ಹಂಗೆ ಅಂದುಕೊಳ್ಳೋಕೆ ನೀವು ಯಾರ ಹತ್ರ ಮಾತಾಡ್ಬೋದು, ಯಾರ ಹತ್ರನೂ ಮಿಂಗಲ್ ಆಗಬಾರ್ದು. ಜಸ್ಟ್ ನೀವು ನಿಮ್ಮ ವರ್ಕು, ನಿಮ್ಮ ಸ್ಟಡಿ, ನಿಮ್ಮ ಲ್ಯಾಪ್ಟಾಪು, ನಿಮ್ಮ ಮೊಬೈಲ್ ಅಂತ ಹಾಗೇನೇ ಇರಬಾರ್ದು. ಸ್ವಲ್ಪ ಮಾತಾಡಬೇಕು, ನಗಾಡಬೇಕು. ಆಫೀಸಲ್ಲಿ ಹುಡುಗಿರ ಹತ್ರ ಸ್ವಲ್ಪ ಮಾತಾಡಬೇಕು, ಅವ್ರ ಜೊತೆ ಕಾಫಿಗೆ ಹೋಗಬೇಕು, ಎಲ್ಲ ಮಾಡಬೇಕಂದ್ರೆ ಸ್ವಲ್ಪ ನಗ್ನಗ್ತಾ ಇರಬೇಕು. ನಗ್ನಗ್ತಾನೆ ನಿಮ್ಮ ಗೋಲ್ಸ್ನ ಚೇಸ್ ಮಾಡಬೇಕು. ಅಂದರೆ ಮಾತ್ರ ಅದು ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸುಮ್ಮನೆ ಒಂಥರ ಸೋಷಿಯಲ್ ಹರ್ಮಿಟ್ ಆಗಿ ಒಂದು ಸೈಡಲ್ಲಿ ಕೂತ್ಬಿಟ್ಟು ಗೋಲ್ಸ್ ಚೇಸ್ ಮಾಡ್ತಾರೆ, ಅದಷ್ಟು ಚೆನ್ನಾಗಿ ಕಾಣಿಸಲ್ಲ, ಅಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸಲ್ಲ. ಅದು ಸ್ವಲ್ಪ ಹುಡುಗರು ಸ್ವಲ್ಪ ಅಟ್ರಾಕ್ಟಿವ್ ಆಗಿರ್ಬೇಕು ಕಂಡ್ರು, ಆಯಿತಾ. ಇದೇ ಹೇಳ್ತಾ ನನ್ನ ಮಾತನ್ನ ನಾನು ಮುಗಿಸ್ತಾ ಇದ್ದೀನಿ ಅಷ್ಟೇ. ಸೆಲ್ಫ್ ಇಂಪ್ರೂವ್ಮೆಂಟ್ ನಿಮ್ಮ ಲೈಫಲ್ಲಿ ಯಾವತ್ತು ನೀವು ಅಪ್ಲೈ ಮಾಡ್ತೀರೋ ಆವತ್ತು ನಿಮ್ಮ ಲೈಫು ತುಂಬಾ ಚೇಂಜ್ ಆಗುತ್ತೆ. ಯಾಕಂದರೆ ನೀವು ನೋಡ್ಬೋದು, ನಮ್ಮ ಈ ವರ್ಲ್ಡ್ ಏನಿದೆ, ಈ ಮಾಡರ್ನ್ ವರ್ಲ್ಡು, ಇದರಲ್ಲಿ ಫುಡ್ ಇರ್ಬೋದು, ಫುಡ್ ಮತ್ತು ಅಡಿಕ್ಟಿವ್ ಥಿಂಗ್ಸ್ ಲೈಕ್ ಸ್ಕ್ರೀನ್, ಮೊಬೈಲ್ ಇರ್ಬೋದು, ನೆಟ್ಫ್ಲಿಕ್ಸು, ಅಮೆಝಾನ್ ಪ್ರೈಮ್, ಪಾರ್ನ್ ಇರ್ಬೋದು, ಇದೆಲ್ಲ ಒಂಥರ ಸ್ಟಿಮ್ಯುಲೇಟಿಂಗ್, ಅಂದರೆ ತುಂಬಾ ಅಡಿಕ್ಟಿವ್ ಆಗಿದೆ. ಹುಡುಗರು ಇದು ತುಂಬ ಅಡಿಕ್ಟ್ ಆಗ್ತಿದ್ದಾರೆ. ಸೊ ಇದಕ್ಕೆಲ್ಲ ಅಡಿಕ್ಟ್ ಆಗಬಾರ್ದು ಅಂತ ಹೇಳಿದ್ರೆ ನಾವು ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಪಾತಲ್ಲಿ ನಡಿಬೇಕಾಗತ್ತೆ. ಸೊ ಹಂಗೆ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಇವತ್ತು ಇಂಡಿಪೆಂಡೆನ್ಸ್ ಡೇ. ಸೊ ಯಾರ್ಯಾರು ನಮ್ಮ ಇಂಡಿಪೆಂಡೆನ್ಸ್ಗೋಸ್ಕರ ಯಾರ್ಯಾರು ಅವರ ಯುದ್ಧನ ಕಳ್ಕೊಂಡ್ರು, ಲೈಕ್ ಭಗತ್, ಸುಖದೇವ್, ರಾಜ್ವೀರ್, ಸದ್ಗುರು, ಸುಖದೇವ್, ಈ ಥರ ದೊಡ್ಡ ಈ ಥರ ರಿವಲ್ಯೂಷನರಿ ಫೈಟರ್ಸು ಹೇಗೆ ಅವರ ಯುದ್ಧನ ಕಳ್ಕೊಂಡ್ರು ನಮ್ಮ ಫ್ರೀಡಮ್ಗೋಸ್ಕರ. ಆ ಫ್ರೀಡಮ್ನ ಸುಮ್ಮನೆ ಹಾಳು ಮಾಡೋಕ್ಕೆ ಹೋಗಬೇಡಿ. ಪ್ರಾಪರ್ ವೇಯಲ್ಲಿ ಯೂಸ್ ಮಾಡಿ, ಪ್ರಾಪರ್ ಸೆಲ್ಫ್ ಇಂಪ್ರೂವ್ಮೆಂಟಿವ್ ವೇಯಲ್ಲಿ ನಡೀರಿ. ಈ ಅವರೇನು ಲೈಫನ್ನ ಕಳ್ಕೊಂಡ್ರು ನಮಗೋಸ್ಕರ ಅದನ್ನು ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಆ ಫ್ರೀಡಮ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.